ಯಾರೆಲ್ಲ ಡಯಾಬಿಟಿಕ್ ಇದ್ದೀರೋ ಅಥವಾ ಯಾರಿಗೆಲ್ಲ ಇಂಡೈಜೆಷನ್ ಪ್ರಾಬ್ಲಮ್ ಫ್ರೀಕ್ವೆಂಟ್ಲಿ ಆಗ್ತಿರುತ್ತೋ ಅವರು ಏನ್ ಮಾಡ್ಬೇಕು ಅಂದ್ರೆ ಊಟ ಆಗಿ ಹಾಫ್ ಎನ್ ಅವರ್ ಬಿಟ್ಕೊಂಡು ಈ ಒಂದು ಮೂಮೆಂಟ್ ಅನ್ನ ಮಾಡೋದ್ರಿಂದ ಎವ್ರಿ ಡೇ ಪ್ರತಿದಿನ ನಾವು ಮಾಡೋದ್ರಿಂದ ನಾವು ನಮ್ಮ ಬ್ಲಡ್ ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡ್ಕೊಬಹುದು. ಅಂದ್ರೆ ಊಟ ತಿಂಡಿ ಆದ ತಕ್ಷಣ ಸ್ಪೈಕ್ ಆಗೋದನ್ನ ಕಂಟ್ರೋಲ್ ಮಾಡಬಹುದು. ಮತ್ತೆ ಬ್ಲಡ್ ಶುಗರ್ ಲೆವೆಲ್ ಏನ್ ಮಾಡಿದ್ರು ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂದ್ರೆ ಅಂತವ್ರು ಮಾಡಬಹುದು. ಇಲ್ಲ ಇಂಡೈಜೆಷನ್ ಪ್ರಾಬ್ಲಮ್ ಪದೇ ಪದೇ ಆಗ್ತಿದೆ ಅನ್ನೋರು ಈ ಮೂಮೆಂಟ್ ಅನ್ನ ಎವ್ರಿ ಡೇ ತಪ್ಪದೇನೆ ಮಾಡ್ಬೇಕು. ಅದು ಯಾವ ತರ ಮಾಡ್ಬೇಕು ಅಂದ್ರೆ ಊಟ ಆಗಿ ಹಾಫ್ ಎನ್ ಅವರ್ ಬಿಟ್ಕೊಂಡು 10 ಮಿನಿಟ್ಸ್ ಫಸ್ಟ್ ವಾಕ್ ಮಾಡ್ಕೊಬೇಕು. ಎವ್ರಿ ಡೇ ಎಲ್ಲರೂ 10 ಮಿನಿಟ್ಸ್ ವಾಕ್ ಮಾಡೋದು ವೆರಿ ಇಂಪಾರ್ಟೆಂಟ್. ಆಮೇಲೆ ಒಂದ್ ಕಡೆ ನಿಂತ್ಕೊಂಡು ಈ ತರ ಹೀಲ್ಸ್ ಅನ್ನ ಲಿಫ್ಟ್ ಮಾಡಬೇಕು. ಅದ್ರ ಜೊತೆಗೆ ನಿಮ್ಮ ಹ್ಯಾಂಡ್ಸ್ ಅನ್ನು ಸ್ಟ್ರೆಚ್ ಮಾಡಬೇಕು ಮೇಲೆ. ಹೀಲ್ಸ್ ಅನ್ನ ನೀವು ಮ್ಯಾಕ್ಸಿಮಮ್ ಲಿಫ್ಟ್ ಮಾಡಕ್ಕೆ ಟ್ರೈ ಮಾಡಬೇಕು. ಟೋಸ್ ಮೇಲೆ ಬರಬೇಕು, ಆಮೇಲೆ ಮತ್ತೆ ಡೌನ್. ಈ ತರ ಅಪ್ ಅಂಡ್ ಡೌನ್ ಮಾಡೋದ್ರಿಂದ ನಮ್ಗೇನಾದ್ರೂ ಇಂಡೈಜೆಷನ್ ಪ್ರಾಬ್ಲಮ್ ಪದೇ ಪದೇ ಆಗ್ತಿದ್ರೆ ಮತ್ತೆ ಶುಗರ್ ಲೆವೆಲ್ ಸ್ಪೈಕ್ ಆಗ್ಬಿಡತ್ತೆ ಊಟ ತಿಂಡಿ ಆದ ತಕ್ಷಣ ಅಂತವರಿಗೂ ಹೆಲ್ಪ್ ಆಗುತ್ತೆ. ಕಾಫ್ ಮಸಲ್ ಎಷ್ಟು ಸ್ಟ್ರೆಚ್ ಆಗುತ್ತೋ ಅಷ್ಟು ನಿಮ್ಗೆ ಒಳ್ಳೇದು. ಸೊ ಎವ್ರಿ ಡೇ ತಪ್ಪದೇನೆ ಮಿನಿಮಮ್ 20 ಟೈಮ್ಸ್ ಆದ್ರೆ 50 ಟೈಮ್ಸ್ ಮಾಡೋದು ಗುಡ್. ಸ್ಟಾರ್ಟಿಂಗ್ ಆದ್ರೆ 20 ಟೈಮ್ಸ್ ಇಂದ ಸ್ಟಾರ್ಟ್ ಮಾಡಿ ಬಿಗಿನರ್ ಆದ್ರೆ. ಇದನ್ನ ಪ್ರತಿದಿನ ಮಾಡ್ಬೇಕು. 1 or 2 ಡೇಸ್ ಮಾಡಿ ಬಿಟ್ರೆ ಹೆಲ್ಪ್ ಆಗಲ್ಲ. ಎವ್ರಿ ಡೇ ನೀವು ಫಾಲೋ ಮಾಡೋದ್ರಿಂದ ಒಂದ್ 10 to 15 ಡೇಸ್ ಅಲ್ಲಿ ನೀವು ಅದರದ್ದು ರಿಸಲ್ಟ್ ಅನ್ನ ಕಂಡ್ಕೊಬಹುದು. ಸೊ ಟ್ರೈ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.